ವೆಲ್ಕಮ್ ಟು ಎಜುಕೇಷನಲ್ ಮುನ್ನಡೆ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ, ಸರ್ ಈ ಒಂದು ಎಕ್ಸಾಮ್ ಪರ್ಪಸ್ಸಿಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ ಸರ್ ಅಂತ. ಹಾಗಾಗಿ ಇವತ್ತಿನ ಒಂದು ಟಾಪಿಕಲ್ಲಿ ನಾವು ಮಲ್ಟಿ ಕ್ವಶನ್ ಸೇಮ್ ಆನ್ಸರ್, ಅಂದರೆ ಹಲವಾರು ಪ್ರಶ್ನೆಗಳು ಒಂದೇ ಉತ್ತರ ಅನ್ನೋ ಒಂದು ವಿಷಯದ ಬಗ್ಗೆ ನಾವು ಡಿಸ್ಕಷನನ್ನು ಮಾಡ್ತೀವಿ. ಇದು ತುಂಬ ಈಸಿ ಇದೆ. ಮತ್ತು ಏನು ಯಾರೋ ಒಂದು 30 to 40 ಮಾರ್ಕ್ಸನ್ನು ತೆಗಿಬೇಕು ಅಂತ ಇದ್ದೀರೋ, ಇದುವರೆಗೂ ಏನೂ ಓದಿಲ್ಲ, ನಾಳೆ ಎಕ್ಸಾಮ್ ಇದೆ ಅನ್ನೋ ಆಲೋಚನೆ ಯಾರಲ್ಲಿದೆಯೋ ಅವ್ರಿಗೆ ಇದು ತುಂಬ ಉಪಯುಕ್ತ ಆಗುತ್ತೆ. ಮತ್ತು ಔಟ್ ಆಫ್ ಔಟ್ ಸ್ಕೋರ್ ಮಾಡೋರಿಗೂ ಸಹ ಉಪಯುಕ್ತ ಆಗುತ್ತೆ. ಫಸ್ಟ್ ನಾವು ನೋಡೋದಾದರೆ ಮಲ್ಟಿ ಕ್ವಶನ್ ಸೇಮ್ ಆನ್ಸರ್. ಮಲ್ಟಿ ಕ್ವಶನ್ ಸೇಮ್ ಆನ್ಸರ್. ಇಲ್ಲಿ ನೋಡಿ, ಪ್ರಶ್ನೆಗಳು ಎಷ್ಟೊಂದಿದ್ದಾವೆ, ಬಟ್ ಉತ್ತರ ಮಾತ್ರ ಒಂದೇ. ಫಾರ್ ಎಕ್ಸಾಂಪಲ್ ನೋಡೋದಾದರೆ, ವಿಚ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ದ ಲೊಕೇಶನ್ ಆಫ್ ಇಂಡಸ್ಟ್ರೀಸ್, ಅಂದರೆ ಕೈಗಾರಿಕೆಗಳು ಸ್ಥಾಪನೆ ಆಗೋದು ಯಾವೆಲ್ಲ ಅಂಶಗಳು ಬೇಕು. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಬಟ್ ಇದರಲ್ಲಿ ಏನು ಸಾಕಷ್ಟು ಒಂದು ಇಂಡಸ್ಟ್ರೀಸ್ ಇದಾವೆ. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಇದೆ, ಅದೇ ರೀತಿ ಅಲ್ಯೂಮಿನಿಯಂ ಇಂಡಸ್ಟ್ರಿ ಇದೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆ, ಸಾಕಷ್ಟು ಕೈಗಾರಿಕೆಗಳಿದ್ದಾವೆ. ಯಾವುದೇ ಕೈಗಾರಿಕೆ ಸ್ಥಾಪನೆ ಆಗೋದಕ್ಕೆ ಏನು ಬೇಕು ಅಂದರೆ, ವಿಚ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ದ ಲೊಕೇಶನ್ ಆಫ್ ಇಂಡಸ್ಟ್ರೀಸ್, ಅಂದರೆ ಕೈಗಾರಿಕೆ ಸ್ಥಾಪನೆ ಆಗಲು ಯಾವೆಲ್ಲ ಅಂಶಗಳು ಬೇಕು. ಅಂದರೆ ಈ ಎಲ್ಲ ಅಂಶಗಳನ್ನು ನೀವು ಪಟ್ಟಿ ಮಾಡಿದರೆ ಸಾಕು, ನಿಮಗೆ 3 ಅಂಕಗಳು ಈಸಿಯಾಗಿ ಬರ್ತವೆ. ಮತ್ತು ತುಂಬ ಈಸಿ ಇದೆ ನೋಡಿ. ರಾ ಮೆಟೀರಿಯಲ್ಲು, ಪವರು, ಟ್ರಾನ್ಸ್ಪೋರ್ಟು, ಕಮ್ಯುನಿಕೇಷನು, ಮಾರ್ಕೆಟು, ಕ್ಯಾಪಿಟಲ್ಲು, ಲೇಬರು, ವಾಟರು, ಕ್ಲೈಮೇಟ್, ಇಷ್ಟನ್ನು ನೀವು ಬರೆದಿದ್ದೆ ಆದರೆ ನಿಮಗೆ 3 ಅಂಕಗಳು ಸಿಗ್ತವೆ. ಇಲ್ಲಿ ನೋಡಿ, ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಹಾಗಾಗಿ ಇದು ತುಂಬ ಈಸಿ ಆಗುತ್ತೆ, ಇದನ್ನು ಓದ್ಕೊಳ್ಳಿ. ಸೆಕೆಂಡ್ ಒನ್ ಚಾಪ್ಟರ್ ಯಾವುದಪ್ಪ ಅಂದರೆ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್. ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್. ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲಿ ಈ ಒಂದು ಚಾಪ್ಟ್ರಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ. ಯಾಕಂದ್ರೆ ಇಲ್ಲಿ ತುಂಬ ಸಮಾಜಗಳು ಬರ್ತವೆ. ಆರ್ಯ ಸಮಾಜ ಬರುತ್ತೆ, ಬ್ರಹ್ಮ ಸಮಾಜ ಬರುತ್ತೆ, ಪ್ರಾರ್ಥನಾ ಸಮಾಜ ಬರುತ್ತೆ, ಸತ್ಯಶೋಧಕ ಸಮಾಜ ಬರುತ್ತೆ, ಹಾಲಿಗರ್ ಮೂವ್ಮೆಂಟ್ ಬರುತ್ತೆ, ರಾಮಕೃಷ್ಣ ಮಿಷನ್ ಬರುತ್ತೆ. ಈ ಎಲ್ಲ ಏನು ಒಂದು ಇನ್ಸ್ಟಿಟ್ಯೂಷನ್ಸ್ ಇದಾವೋ ಇವುಗಳೆಲ್ಲವುಗಳ ಟೀಚಿಂಗನ್ನು, ಯಾವುದೇ ಟೀಚಿಂಗನ್ನು ಕೇಳಿದ್ರೆ ಈ ರೀತಿ ಬರೆದ್ರೆ ನಿಮಗೆ 3 ಅಂಕದ ಆರಾಮಾಗಿ 3 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ವಾಟ್ ಆರ್ ದ ಟೀಚಿಂಗ್ಸ್ ಆಫ್ ಬ್ರಹ್ಮ ಸಮಾಜ, ವಾಟ್ ಆರ್ ದ ಟೀಚಿಂಗ್ಸ್ ಆಫ್ ಆರ್ಯ ಸಮಾಜ, ಅಥವಾ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಬ್ರಹ್ಮ ಸಮಾಜ, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರಾರ್ಥನಾ ಸಮಾಜ, ಅಂದರೆ ಬ್ರಹ್ಮ ಸಮಾಜದ ಬೋಧನೆಗಳೇನು, ಬ್ರಹ್ಮ ಸಮಾಜದ ಗುರಿಗಳೇನು, ಪ್ರಾರ್ಥನಾ ಸಮಾಜದ ಬೋಧನೆಗಳೇನು, ಪ್ರಾರ್ಥನಾ ಸಮಾಜದ ಗುರಿಗಳನ್ನೊಟ್ಟು ಎಲ್ಲ ಸಮಾಜಗಳು, ಅಷ್ಟು ಸಮಾಜಗಳಿಗೂ ಒಂದೇ ಉತ್ತರ. ಈ ರೀತಿಯಾದ ಉತ್ತರವನ್ನು ಬರೆದ್ರೆ ನಿಮ್ಗೆ ಈಸಿಯಾಗಿ 3 ಮಾರ್ಕ್ಸ್ ಸಿಗುತ್ತೆ. ನೋಡ್ರಿ, ಈ ಚಾಪ್ಟರ್ನ ಓದೋ ಅವಶ್ಯಕತೆ ಇಲ್ಲ. ನೀವು ಇಡೀ ಚಾಪ್ಟರ್ಗೆ ಒಂದೇ ಪ್ರಶ್ನೆ, ಒಂದೇ ಉತ್ತರ, ವೆರಿ ಈಸಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನೋಡಿ, ನೀವು 5-6 ಪೇಜ್ ಇದೆ ಚಾಪ್ಟರ್, ಓದೋ ಅವಶ್ಯಕತೆ ಇಲ್ಲ. ನೋಡಿ, ಕರೆಕ್ಟಾಗಿ ಇಷ್ಟು ಪಾಯಿಂಟ್ಸನ್ನು ನೀವು ಬರೆದ್ರೆ ಸಾಕಾಗುತ್ತೆ. ಮೊನೋಥಿಸಮು, ವುಮೆನ್ ಎಜುಕೇಷನು, ಆಪೋಸ್ ದ ಚೈಲ್ಡ್ ಮ್ಯಾರೇಜು, ಆಪೋಸ್ ಟು ಪಾಲಿಗಾಮಿ, ಆಪೋಸ್ ಕ್ಯಾಸ್ಟ್ ಸಿಸ್ಟಮ್, ಆಪೋಸ್ ಟು ಮೀನಿಂಗ್ಲೆಸ್ ರಿಚುವಲ್ಸ್, ಈಕ್ವಾಲಿಟಿ ಅಮಾಂಗ್ ಮೆನ್ ಆ್ಯಂಡ್ ವುಮೆನ್. ಇದೇ ಉತ್ತರ ಆ ಚಾಪ್ಟರ್ನ ಎಲ್ಲ ಪ್ರಶ್ನೆಗಳಿಗೂ ಆಗುತ್ತೆ. ಹಾಗಾಗಿ ಇಟ್ ಈಸ್ ವೆರಿ ಈಸಿ. ನೆಕ್ಸ್ಟು ಎಂಟರ್ಪ್ರಿನರ್ಶಿಪ್, ಅಂದರೆ ಈ ಉದ್ಯಮಗಾರಿಕೆ. ಈ ಲೆಸನ್ಸಲ್ಲಿ 3 ಅಂಕದ ಅಥವಾ 4 ಅಂಕದ ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲೂ ಸಹ 2 ರೀತಿ ಪ್ರಶ್ನೆ ಬರ್ತವೆ. ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನ್ ಎಂಟರ್ಪ್ರೈನರ್, ಅಥವಾ ಎಂಟರ್ಪ್ರೈನರ್ಶಿಪ್ ಇಸ್ ಎ ಕ್ರಿಯೇಟಿವ್ ಆಕ್ಟಿವಿಟಿ. ಈ 2 ಪ್ರಶ್ನೆಗೆ ಇದೊಂದೇ ಉತ್ತರ. ನೋಡಿ, ವೆರಿ ಈಸಿಯಾಗಿದೆ. ಕ್ರಿಯೇಟಿವಿಟಿ, ಇನೋವೇಷನ್, ಡೈನಮಿಸಮ್, ಲೀಡರ್ಶಿಪ್, ಟೀಮ್ ಬಿಲ್ಡಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ರಿಸ್ಕ್ ಟೇಕಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್. ಅಂದರೆ ಈ 2 ಪ್ರಶ್ನೆಗೆ ಇದೊಂದೇ ಉತ್ತರ ಆಗುತ್ತೆ. ಇದು 3 ಮಾರ್ಕ್ಸ್ ಕೇಳ್ತಾರೆ. ಇದೊಂದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಬ್ಯಾಂಕ್ ಟ್ರಾನ್ಸಾಕ್ಷನ್. ಇದರಲ್ಲಿ 3 ಅಥವಾ 4 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಇಲ್ಲೂ ಸಹ ಮಲ್ಟಿ ಕ್ವಶನ್ಸು ಸೇಮ್ ಆನ್ಸರ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್, ವಾಟ್ ಆರ್ ದ ಸರ್ವಿಸಸ್ ಆಫ್ ಆಫರ್ಡ್ ಬೈ ಬ್ಯಾಂಕ್ಸ್, ವಾಟ್ ಆರ್ ದ ಇಶ್ಯೂಸ್ ಆಫ್ ಯೂಸಸ್ ಆಫ್ ಬ್ಯಾಂಕ್, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಬ್ಯಾಂಕ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಅಂದರೆ ಈ ಎಲ್ಲ ಪ್ರಶ್ನೆಗಳಿಗೆ ಇದೊಂದೇ ಉತ್ತರ. ಅಂದರೆ ಬ್ಯಾಂಕ್ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಕೇಳಿ, ಈ ಒಂದು ಯೂಸಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಅಡ್ವಾಂಟೇಜಸ್ ಆಗಿರ್ಬೋದು, ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಇದೊಂದೇ ಉತ್ತರ ಬರುತ್ತೆ. ವೆರಿ ಸಿಂಪಲ್ ಆಗಿದೆ ನೋಡಿ. ಟ್ರಾನ್ಸ್ಫರ್ ಆಫ್ ಮನಿ, ಸೇಫ್ ಡಿಪಾಸಿಟ್ ಲಾಕರು, ಪ್ರೊವೈಡಿಂಗ್ ಲೋನ್ಸು, ಸೇಫ್ಟಿ ಆಫ್ ಮನಿ, ರೆಮಿಟೆನ್ಸ್ ಆಫ್ ಮನಿ, ಡಿಸ್ಕೌಂಟಿಂಗ್ ದ ಬಿಲ್ಸ್, ಅಕ್ಸೆಪ್ಟಿಂಗ್ ಆಫ್ ಡಿಪಾಸಿಟ್ಸ್, ಮೇಕಿಂಗ್ ಪೇಮೆಂಟ್ಸ್. ಇದು ಸಹ 3 ಅಥವಾ 4 ಅಂಕ ಕೇಳ್ತಾರೆ. ವೆರಿ ಈಸಿ, ಇದನ್ನ ಓದ್ಕೊಳ್ಳಿ. ಇದಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ನೀವು ಏನು ಓದ್ಕೋಬೋದಪ್ಪ ಅಂದ್ರೆ, ಇಲ್ಲಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಅಂತ, ಅವು ಸಹ ಈಸಿ ಪಾಯಿಂಟ್ಸ್ ಇದೆ ಪುಸ್ತಕದಲ್ಲಿ, ಅದನ್ನು ನೋಡ್ಕೊಳ್ಳಿ. ದೆನ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್ ಅನ್ನು ಈ ಚಾಪ್ಟರ್ ನೋಡಿಕೊಂಡ್ರೆ ಸಾಕು. ನೀವು ಈಸಿಯಾಗಿ ನೀವು 40 to 50 ಮಾರ್ಕ್ಸನ್ನು ತೆಗಿತೀರಿ. ದೆನ್ ನೋಡಿ, ಮಲ್ಟಿ ಕ್ವಶನ್ ಸೇಮ್ ಆನ್ಸರ್.
ಇಲ್ಲಿ ವೆರಿ ಸಿಂಪಲ್ ನಾವು ಏನ್ ತಿಳ್ಕೊಬಹುದಪ್ಪ ಅಂದ್ರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಸೊ ಇಂಪಾರ್ಟೆನ್ಸ್ ಅಂದ್ರೆ ಅದು ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಆಗಿರ್ಬೋದು, ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಿ ಆಗಿರ್ಬೋದು, ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಇಂಪಾರ್ಟೆನ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ಆಗಿರ್ಬೋದು, ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಯಾವುದೇ ಇಂಪಾರ್ಟೆನ್ಸ್ ಅನ್ನ ಕೇಳಿದ್ರೆ 3 ಅಥವಾ 4 ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ನಾನು ಇವತ್ತು ನಿಮಗೆ ಕಾನ್ಸಂಟ್ರೇಷನ್ ಮಾಡ್ತಿರೋದೆ 3 ಅಥವಾ 4 ಅಂಕದ ಪ್ರಶ್ನೆಗಳಿಗೆ ಮಾತ್ರ. ಯಾಕಂದ್ರೆ 9 ಮಾರ್ಕ್ಸ್ ನಾವು ಆಲ್ಮೋಸ್ಟ್ 9 ಕ್ವಶನ್ಸ್ 3 ಮಾರ್ಕ್ಸ್ ಇರ್ತವೆ, 9 3 27, 4 ಮಾರ್ಕ್ಸ್ನ 4 ಇರ್ತವೆ, 4 4 16, ಅಲ್ಲೇ ನೀವು 40 ಕ್ರಾಸ್ ಮಾಡ್ಬಿಡ್ತೀರಿ ಈಸಿಯಾಗಿ. ಮತ್ತೆ ಪ್ಲಸ್ ಮ್ಯಾಪ್ ಅನ್ನ ಒಂದು ಕಾನ್ಸಂಟ್ರೇಷನ್ ಮಾಡ್ತೀನಿ. ಹಾಗಾಗಿ ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಎನಿ ಒನ್ ಟಾಪಿಕ್ ಕೇಳಿದ್ರು ವೆರಿ ಈಸಿ. ಒಂದು ರೈಸ್ ಆಫ್ ನ್ಯಾಷನಲ್ ಇನ್ಕಮ್, ರೈಸ್ ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್, ರೈಸ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ರೈಸ್ ಆಫ್ GDP, ಪ್ರೊವೈಡ್ ಎಂಪ್ಲಾಯ್ಮೆಂಟ್, ಅರ್ನ್ ಫಾರಿನ್ ಎಕ್ಸ್ಚೇಂಜ್, ಡೆವಲಪ್ ಎಕನಾಮಿ. ಸೊ ಇವು ವೆರಿ ಸಿಂಪಲ್ ಪಾಯಿಂಟ್ ಇದಾವೆ. ಯಾವುದೇ ಇಂಪಾರ್ಟೆನ್ಸ್ ಅನ್ನ ಕೇಳಿ ಅವರು ನೀವು ಈಸಿಯಾಗಿ ನೀವು ಬರೀಬಹುದು. ಇದೊಂದನ್ನು ನೀವು ನೋಡ್ಕೊಂಡ್ರೆ ಸಾಕು, ಆರಾಮಾಗಿ ನೀವು 40ನ ಕ್ರಾಸ್ ಮಾಡ್ತೀರಿ. ಇಂಡಿಯನ್ ನ್ಯಾಚುರಲ್ ಡಿಸಾಸ್ಟರ್ಸ್, ಇಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್ ತುಂಬಾ ಬರ್ತವೆ. ಸೈಕ್ಲೋನ್ಸ್ ಬರುತ್ತೆ, ಫ್ಲಡ್ ಬರುತ್ತೆ, ಅರ್ಥಕ್ವೇಕ್ ಬರುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಬರ್ತವೆ, ಸಾಕಷ್ಟು ಬರ್ತವೆ. ಬಟ್ ಎಲ್ಲ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ಗೂ ಸಹ ಒಂದೇ ಉತ್ತರ ಬರುತ್ತೆ. ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರಪ್ಪ ಅಂದ್ರೆ ಕಾಸಸ್ ಆಫ್ ಫ್ಲಡ್ಸು, ಕಾಸಸ್ ಆಫ್ ಅರ್ಥಕ್ವೇಕು, ಎಫೆಕ್ಟ್ಸ್ ಆಫ್ ಫ್ಲಡ್, ಎಫೆಕ್ಟ್ಸ್ ಆಫ್ ಅರ್ಥಕ್ವೇಕು, ನೆಕ್ಸ್ಟ್ ಮೆಜರ್ಸ್ ಅಂದ್ರೆ ರೆಮಿಡೀಸ್, ಅಂದ್ರೆ ಇವಕ್ಕೆ ಪರಿಹಾರ ಏನು ಅಂದ್ರೆ ಮಲ್ಟಿ ಕ್ವಶನ್ಸ್ ಸೇಮ್ ಆನ್ಸರ್. ಫಾರ್ ಎಕ್ಸಾಂಪಲ್, ವಾಟ್ ಆರ್ ದ ಕಾಸಸ್ ಆಫ್ ಸೈಕ್ಲೋನ್, ಸೇಮ್ ಆನ್ಸರ್. ವಾಟ್ ಆರ್ ದ ಕಾಸಸ್ ಆಫ್ ಫ್ಲಡ್, ಸೇಮ್ ಆನ್ಸರ್. ವಾಟ್ ಆರ್ ದ ಕಾಸಸ್ ಆಫ್ ಲ್ಯಾಂಡ್ ಸ್ಲೈಡ್, ಸೇಮ್ ಆನ್ಸರ್. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಸೈಕ್ಲೋನ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಫ್ಲಡ್ಸ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಲ್ಯಾಂಡ್ ಸ್ಲೈಡ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಅರ್ಥಕ್ವೇಕ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಕೋಸ್ಟಲ್ ಎರೋಷನ್. ಇವಷ್ಟು ಪ್ರಶ್ನೆಗಳಿಗೂ ಒಂದೇ ಉತ್ತರ. ನೆಕ್ಸ್ಟ್, ವಾಟ್ ಆರ್ ದ ಮೆಜರ್ಸ್ ಟು ಕಂಟ್ರೋಲ್ ದ ಎಫೆಕ್ಟ್ಸ್ ಆಫ್ ಸೈಕ್ಲೋನ್, ವಾಟ್ ಆರ್ ದ ಮೆಜರ್ಸ್ ಟು ಕಂಟ್ರೋಲ್ ದ ಎಫೆಕ್ಟ್ಸ್ ಆಫ್ ಫ್ಲಡ್. ಅಂದ್ರೆ ಯಾವುದೇ ನ್ಯಾಚುರಲ್ ಡಿಸಾಸ್ಟರ್ಗೆ ಮೆಜರ್ಸ್ ಅಂದ್ರೂ ಒಂದೇ, ರೆಮಿಡೀಸ್ ಅಂದ್ರೆ ಪರಿಹಾರಗಳು. ಅಷ್ಟು ಒಂದು ಪ್ರಶ್ನೆಗಳಿಗೂ ಸಹ ಒಂದೇ ಉತ್ತರ. ಅಂದ್ರೆ ನೀವು ನ್ಯಾಚುರಲ್ ಡಿಸಾಸ್ಟರ್ಸ್ ಅಲ್ಲಿ ಯಾವುದೇ ಕಾಸಸ್ ಅನ್ನ ಕೇಳಿದ್ರು ಇದನ್ನ ಬರೀರಿ, ಎಫೆಕ್ಟ್ಸ್ ಅನ್ನ ಕೇಳಿದ್ರೆ ಇದನ್ನೇ ಬರೀರಿ, ಮೆಜರ್ಸ್ ಅಥವಾ ರೆಮಿಡೀಸ್ ಅನ್ನ ಕೇಳಿದ್ರೆ ಇದನ್ನ ಬರೀರಿ. ಈ ರೀತಿ ಬರೋದ್ರಿಂದ ನಿಮಗೆ ಈಸಿಯಾಗಿ 3 ಅಥವಾ 4 ಅಂಕದ ಪ್ರಶ್ನೆಗಳು ಒಂದು ಉತ್ತರ ನಿಮಗೆ ಆಗುತ್ತೆ. ನೆಕ್ಸ್ಟ್, ಸೋಷಿಯಲ್ ಪ್ರಾಬ್ಲಮ್ಸ್ ಅಲ್ಲೂ ಸಹ ಮಲ್ಟಿ ಕ್ವಶನ್ಸ್ ಸೇಮ್ ಆನ್ಸರ್. ಸೋಷಿಯಲ್ ಪ್ರಾಬ್ಲಮ್ಸ್ ಅಲ್ಲೂ ಸಹ ಮಲ್ಟಿ ಕ್ವಶನ್ಸ್ ಸೇಮ್ ಆನ್ಸರ್. ಇಲ್ಲೂ ಸಹ ನೋಡಿ ಆಲ್ಮೋಸ್ಟ್ ಇಲ್ಲಿ ವಾಟ್ ಆರ್ ದ ಕಾಸಸ್ ಆಫ್ ಚೈಲ್ಡ್ ಲೇಬರ್, ಸೇಮ್ ಒಂದೇ ಉತ್ತರ. ವಾಟ್ ಆರ್ ದ ಕಾಸಸ್ ಆಫ್ ಚೈಲ್ಡ್ ಮ್ಯಾರೇಜ್, ಒಂದೇ ಉತ್ತರ. ವಾಟ್ ಆರ್ ದ ಕಾಸಸ್ ಆಫ್ ಡೌರಿ, ಒಂದೇ ಉತ್ತರ. ವಾಟ್ ಆರ್ ದ ಕಾಸಸ್ ಆಫ್ ಫೀಮೇಲ್ ಫಾರ್ಟಿಸೈಡ್, ಒಂದೇ ಉತ್ತರ. ವಾಟ್ ಆರ್ ದ ಕಾಸಸ್ ಆಫ್ ಫೀಮೇಲ್ ಇನ್ಫಾಂಟಿಸೈಡ್, ಒಂದೇ ಉತ್ತರ. ಅಂದ್ರೆ ಅಷ್ಟು ಸೋಷಿಯಲ್ ಪ್ರಾಬ್ಲಮ್ಸ್ಗೂ ಒಂದೇ ಕಾರಣ. ಅಂದ್ರೆ ಇಲ್ಲಿಟ್ರಸಿ, ಪಾವರ್ಟಿ, ಇಗ್ನೋರೆನ್ಸ್, ಡೊಮೆಸ್ಟಿಕ್ ವಯೋಲೆನ್ಷನ್, ಲ್ಯಾಕ್ ಆಫ್ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ಲಾ. ಇವು ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಕಾರಣಗಳು. ದೆನ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಚೈಲ್ಡ್ ಮ್ಯಾರೇಜ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಚೈಲ್ಡ್ ಲೇಬರ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಡೌರಿ, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಫೀಮೇಲ್ ಫಾರ್ಟಿಸೈಡ್, ವಾಟ್ ಆರ್ ದ ಎಫೆಕ್ಟ್ ಆಫ್ ಫೀಮೇಲ್ ಇನ್ಫಾಂಟಿಸೈಡ್. ಅಷ್ಟು ಒಂದು ಏನು ಸೋಷಿಯಲ್ ಪ್ರಾಬ್ಲಮ್ಸ್ ಇದಾವೋ ಅವುಗಳೆಲ್ಲವುಗಳ ಎಫೆಕ್ಟ್ ಒಂದೇ. ಅವುಗಳೆಲ್ಲವುಗಳ ಎಫೆಕ್ಟು ಒಂದೇ. ಫಿಸಿಕಲ್ ಹೆರಾಸ್ಮೆಂಟು, ಮೆಂಟಲ್ ಹೆರಾಸ್ಮೆಂಟು, ಇಲ್ಲೆಲ್ತು, ಇನ್ಸೆಕ್ಯೂರಿಟಿ, ಸೆಕ್ಷುವಲ್ ಅಜಾರ್ಟ್ಸು, ಫ್ಯಾಮಿಲಿ ಸಫರು, ಡಿಸೀಸಸ್ಸು, ಕಾಸಸ್ ಅರ್ಲಿ ಡೆತ್ಸು, ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್, ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ. ದೆನ್ ರೆಮಿಡೀಸ್ ಅಂದ್ರೆ ಈ ಅಷ್ಟು ಸೋಷಿಯಲ್ ಪ್ರಾಬ್ಲಮ್ಸ್ಗೆ ಇರುವಂತಹ ಪರಿಹಾರ. ಮೆಜರ್ಸ್ ಅಂದ್ರೂ ಒಂದೇ, ರೆಮಿಡೀಸ್ ಅಂದ್ರೂ ಒಂದೇ. ಫಾರ್ ಎಕ್ಸಾಂಪಲ್, ಈ ಒಂದು ರೆಮಿಡೀಸ್ಗಳ ಮೂಲಕ ಈ ಎಲ್ಲ ಸೋಷಿಯಲ್ ಪ್ರಾಬ್ಲಮ್ಸ್ ಅನ್ನು ನಾವು ಹೋಗಲಾಡಿಸ್ಬೋದು. ಹಾಗಾಗಿ ಈ ಚಾಪ್ಟರ್ ಸಹ ವೆರಿ ಈಸಿ, ನೀವು 3 ಅಂಕದ ಪ್ರಶ್ನೆನ ಬರುತ್ತೆ, ವೆರಿ ಈಸಿಯ ಮಾರ್ಕ್ಸ್ ಅನ್ನ ತೆಗಿಬಹುದು. ಕಾಸಸ್ಸು, ಎಫೆಕ್ಟ್ಸು, ಮೆಜರ್ಸ್ ಇಷ್ಟು ಓದ್ಕೊಂಡ್ರೆ ನೀವು ಸಾಕು. ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗ. ಇದಕ್ಕೆ ಸಂಬಂಧಪಟ್ಟಂತೆ 3 ಅಥವಾ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲೂ ಸಹ ವಾಟ್ ಆರ್ ದ ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ವಾಟ್ ಆರ್ ದ ರೆಮಿಡೀಸ್ ಆರ್ ವಾಟ್ ಆರ್ ದ ಮೆಜರ್ಸ್ ಟೇಕನ್ ಬೈ ಅವರ್ ಗವರ್ನಮೆಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಈ 3 ಪ್ರಶ್ನೆಗೆ ಈ 3 ಉತ್ತರಗಳು ಆಗ್ತವೆ. ವೆರಿ ಈಸಿ ನೋಡಿ. ಕಾಸಸ್ ಎಷ್ಟು ಈಸಿ ಆಗಿದ್ದಾವೆ: ಓವರ್ ಪಾಪ್ಯುಲೇಷನ್, ಮೆಕನೈಸೇಷನ್, ಡಿವಿಷನ್ ಆಫ್ ಲೇಬರ್, ಸೋಷಿಯಲ್ ಇನ್ಇಕ್ವಾಲಿಟಿ, ಇನ್ಸಫಿಷಿಯಂಟ್ ಕ್ಯಾಪಿಟಲ್, ಇಲ್ಲಿಟ್ರಸಿ. ದೆನ್ ಎಫೆಕ್ಟ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ಗೆ ಪಾವರ್ಟಿ, ಇಲ್ಲೆಲ್ತ್, ಕ್ರೈಮ್ಸು, ಕರಪ್ಷನ್ನು, ಚೀಟಿಂಗು, ಡಿಸೆಪ್ಷನ್, ರಾಬ್ರಿ, ಪ್ರಾಸ್ಟಿಟ್ಯೂಷನ್. ದೆನ್ ಮೆಜರ್ಸ್ ಅಂದ್ರೆ ಈ ಒಂದು ಅನ್ಎಂಪ್ಲಾಯ್ಮೆಂಟ್ಗೆ ಇರುವಂತಹ ಸೊಲ್ಯೂಷನ್ಸ್: ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದ್ರ ಮೂಲಕ, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಎಜುಕೇಶನಲ್ ರಿಫಾರ್ಮ್ಸ್, 5-year ಪ್ಲಾನ್, ವೊಕೇಶನಲ್ ಎಜುಕೇಶನ್, ರೂರಲ್ ಡೆವಲಪ್ಮೆಂಟ್. ಇವುಗಳ ಮೂಲಕ ಈ ಸಮಸ್ಯೆಯನ್ನು ನಾವು ಹೋಗಲಾಡಿಸಬಹುದು. ಈ ರೀತಿಯಾಗಿ ಅನ್ಎಂಪ್ಲಾಯ್ಮೆಂಟ್ಗೆ ಕೇಳ್ತಾರೆ. ಸಬ್ಸಿಡರಿ ಅಲಯನ್ಸ್, ಸಹಾಯಕ
ಸೈನ್ಯ ಪದ್ಧತಿ. ಇಲ್ಲಿ ಸಬ್ಸಿಡರಿ ಅಲಯನ್ಸ್ ಅಂತ ಯಾವುದೇ ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ. ಅದರ್ವೈಸ್ ಪ್ರಶ್ನೆಯಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅಂತ ಬಂತಪ್ಪ ಅಂದ್ರೂ ಸಹ ಒಂದೇ ಉತ್ತರ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಡೈರೆಕ್ಟ್ ಕ್ವಶನ್, ಹೌ ಡಿಡ್ ಸಬ್ಸಿಡರಿ ಅಲಯನ್ಸ್ ಕಂಟ್ರೋಲ್ ಇಂಡಿಯನ್ ಪ್ರಾವಿನ್ಸಸ್, ಈ ರೀತಿಯ ಪ್ರಶ್ನೆ ಕೇಳ್ತಾರೆ. ಅದರ್ವೈಸ್ ವೆಲ್ಲೆಸ್ಲಿ ಬಗ್ಗೆ ಕೇಳಬೇಕಪ್ಪ ಅಂದ್ರೆ, ಹೌ ಡಿಡ್ ದ ಬ್ರಿಟಿಷ್ ಎಕ್ಸ್ಪ್ಯಾಂಡ್ ದೇರ್ ಎಂಪೈರ್ ಡ್ಯೂರಿಂಗ್ ವೆಲ್ಲೆಸ್ಲೀಸ್ ಪೀರಿಯಡ್, ಈ ರೀತಿಯಾದ ಪ್ರಶ್ನೆಯನ್ನ ಕೇಳ್ತಾರೆ. ಬಟ್ ವೆಲ್ಲೆಸ್ಲಿ ಸಬ್ಸಿಡರಿ ಅಲಯನ್ಸ್ ಅಂತ ಬಂತಪ್ಪ ಅಂದ್ರೆ ಈ 4-5 ಪಾಯಿಂಟ್ ಅನ್ನು ಬರೆದ್ರೆ ನಿಮ್ಗೆ ಈಸಿ ಮಾರ್ಕ್ಸ್ ಸಿಗುತ್ತೆ. ದೆನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಬ್ರಿಟಿಷ್ ಎಜುಕೇಶನ್, ಇಂಗ್ಲಿಷ್ ಎಜುಕೇಶನ್, ಮಾಡರ್ನ್ ಎಜುಕೇಶನ್. ಯಾಕಂದ್ರೆ ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾದಲ್ಲಿ ಈ ಪ್ರಶ್ನೆ ಕಾಯಂ ಇದು ಬರಬೇಕು. ಇದು ಬಿಟ್ರೆ ಎಫೆಕ್ಟ್ಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಬರಬೇಕು. ಬಟ್ ಪದೇ ಪದೇ ರಿಪೀಟ್ ಆಗೋದು ಯಾವುದಪ್ಪ ಅಂದ್ರೆ ಎಜುಕೇಶನ್ ಸಂಬಂಧಪಟ್ಟಂತಹ ಪ್ರಶ್ನೆ ರಿಪೀಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಹೌ ಡಿಡ್ ದ ಎಜುಕೇಶನ್ ಪ್ಲೇ ಎ ರೋಲ್ ಇನ್ ಬ್ರಿಂಗಿಂಗ್ ನ್ಯೂ ಅವೇರ್ನೆಸ್ ಅಮಾಂಗ್ ದ ಇಂಡಿಯನ್ಸ್, ಈ ರೀತಿ ಎಜುಕೇಶನ್ ಸಂಬಂಧಪಟ್ಟಂತ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು ಬ್ರಿಟಿಷ್ ಎಜುಕೇಶನ್, ಮಾಡರ್ನ್ ಎಜುಕೇಶನ್, ಇಂಗ್ಲಿಷ್ ಎಜುಕೇಶನ್ ಅಂತ ಒಂದು ಪದ ಆ ಒಂದು ಪ್ರಶ್ನೆಯಲ್ಲಿ ಇತ್ತಪ್ಪ ಅಂದ್ರೆ ಇದೇ ಉತ್ತರ ಆಗುತ್ತೆ, ಬೇರೆ ಯಾವುದೂ ಉತ್ತರ ಆಗಲ್ಲ. ವೆರಿ ಈಸಿ ಆಗಿದೆ ನೋಡ್ರಿ ಉತ್ತರ. ಇಂಡಿಯನ್ಸ್ ಡೆವಲಪ್ಡ್ ಮಾಡರ್ನಿಟಿ, ಇಂಡಿಯನ್ಸ್ ಡೆವಲಪ್ಡ್ ಸೆಕ್ಯುಲರಿಸಮ್, ಡೆವಲಪ್ಡ್ ಡೆಮೋಕ್ರೆಟಿಕ್ ಆಟಿಟ್ಯೂಡ್, ಡೆವಲಪ್ಡ್ ನ್ಯಾಷನಲಿಸ್ಟಿಕ್ ಐಡಿಯಾಸ್, ಲೋಕಲ್ ಲಿಟರೇಚರ್ ಡೆವಲಪ್ಡ್, ಲೋಕಲ್ ಲ್ಯಾಂಗ್ವೇಜ್ ಡೆವಲಪ್ಡ್, ಪಿರಾಡಿಕಲ್ ಸ್ಟಾರ್ಟೆಡ್, ಫ್ರೆಶ್ ಥಿಂಕಿಂಗ್ ಬಿಗ್ಯಾನ್, ಇನ್ಫ್ಲುಯೆನ್ಸ್ಡ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಯೂನಿವರ್ಸಿಟೀಸ್ ವರ್ ಎಸ್ಟಾಬ್ಲಿಷ್ಡ್, ಸ್ಕೂಲ್ಸ್ ಅಂಡ್ ಕಾಲೇಜಸ್ ಸ್ಟಾರ್ಟೆಡ್. ಅಂದ್ರೆ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ಗೆ ನೀವು ಈ ರೀತಿ ಸಿಂಪಲ್ ಪಾಯಿಂಟ್ ಅನ್ನು ನೀವು ಬರೆದ್ರೆ ನಿಮಗೆ 3 ಅಥವಾ 4 ಅಂಕದ ಮಾರ್ಕ್ಸ್ ಅನ್ನು ಆರಾಮ ನೀವು ತಗೊಂತೀರಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್, ಥರ್ಡ್ ಆಂಗ್ಲೋ ಮೈಸೂರು ವಾರ್, ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಅಂತಿದ್ದಾವೆ. ಬಟ್ ಅಮಾಂಗ್ ದೀಸ್ 4 ಆಂಗ್ಲೋ ಮೈಸೂರು ವಾರ್ಸ್, ಥರ್ಡ್ ಆಂಗ್ಲೋ ಮೈಸೂರು ವಾರ್ ಅಗೇನ್ ಅಂಡ್ ಅಗೇನ್ ರಿಪೀಟೆಡ್. ಪ್ರತಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಈ ಥರ್ಡ್ ಆಂಗ್ಲೋ ಮೈಸೂರು ವಾರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರ್ತವೆ. ಇಲ್ಲಿ ಥರ್ಡ್ ಆಂಗ್ಲೋ ಮೈಸೂರು ವಾರಲ್ಲಿ ಎರಡು ಪ್ರಶ್ನೆಗೆ ಒಂದೇ ಉತ್ತರ ಬರುತ್ತೆ. ಒಂದೇದು ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಥರ್ಡ್ ಆಂಗ್ಲೋ ಮೈಸೂರು ವಾರ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಥರ್ಡ್ ಆಂಗ್ಲೋ ಮೈಸೂರು ವಾರ್, ಅಥವಾ ವಾಟ್ ಆರ್ ದ ಟರ್ಮ್ಸ್ ಆಫ್ ದ ಟ್ರಿಟಿ ಆಫ್ ಶ್ರೀರಂಗಪಟ್ಟಣ. ಈ ಎರಡೂ ಪ್ರಶ್ನೆಗಳಿಗೂ ಒಂದೇ ಉತ್ತರ. ಇಲ್ಲಿ ಶ್ರೀರಂಗಪಟ್ಟಣ ಟ್ರಿಟಿಯ ಮೂಲಕ ಈ ಯುದ್ಧ ಅಂತ್ಯ ಆಗುತ್ತೆ. ಹಾಗಾಗಿ ಎಫೆಕ್ಟ್ಸ್ ಅಂದ್ರೆ ಇದೇ ಉತ್ತರ ಬರುತ್ತೆ, ಟರ್ಮ್ಸ್ ಅಂದ್ರೂ ಇದೇ ಉತ್ತರ ಬರುತ್ತೆ. ವೆರಿ ಸಿಂಪಲ್. ಟಿಪ್ಪು ವಾಸ್ ಡಿಫಿಟೆಡ್, ಗೇವ್ half of his kingdom, forced to pay 3 crores of rupees as a war damage, pledged to his children as a hostage, released the prisoners of war. ಈ ರೀತಿಯ ನೀವು ಉತ್ತರ ಬರೆದ್ರೆ ನಿಮ್ಗೆ ಈಸಿಯಾಗಿ 3 ಅಂಕವನ್ನು ನೀವು ತಗೋಬಹುದು. ದೆನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸ್ ಕೇಳ್ತಾರೆ. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, 1857 ರಿವೋಲ್ಟ್, 1857ರ ದಂಗೆ ಅಥವಾ 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ನಾವೇನು ಓದ್ತೀವೋ ಆ ಚಾಪ್ಟರ್ ಅಲ್ಲಿ ಪದೇ ಪದೇ ರಿಪೀಟ್ ಆಗೋ ಪ್ರಶ್ನೆ ಏನಪ್ಪ ಅಂದ್ರೆ ಇದೆ. ಬಟ್ ಈ ಪ್ರಶ್ನೆಯನ್ನ ಸಾಕಷ್ಟು ತುಂಬಾ ಒಂದು ವೇರಿಯಸ್ ಆಗಿ ಕೇಳ್ತಾರೆ. ಇಲ್ಲಿ ವಾಟ್ ಆರ್ ದ ಕಾಸಸ್ ಆಫ್ ಫಾರ್ ದ ಫೇಲ್ಯೂರ್ ಆಫ್ 1857 ರಿವೋಲ್ಟ್, ಈ ಪ್ರಶ್ನೆ ಆಗಿರ್ಬೋದು, ಅಥವಾ ಯಾವುದೇ ಪ್ರಶ್ನೆ ತಗೊಳ್ರಿ, ಅಂದ್ರೆ ಯಾಕೆ ಫೇಲ್ ಆಯಿತು ಅಂದ್ರೆ ಫೇಲ್ಯೂರ್ ಅಂತ ಬಂತಪ್ಪ ಅಂದ್ರೆ ವೆರಿ ಈಸಿಯಾಗಿ ಲ್ಯಾಕ್ ಅಲ್ಲಿ ಈ ಒಂದು ಉತ್ತರವನ್ನ ಬರೀಬಹುದು. ವೆರಿ ಸಿಂಪಲ್. ಲ್ಯಾಕ್ ಆಫ್ ಯೂನಿಟಿ, ನೋ ಪ್ರಾಪರ್ ಡೈರೆಕ್ಷನ್, ಲ್ಯಾಕ್ ಆಫ್ ಲೀಡರ್ಶಿಪ್, ಲ್ಯಾಕ್ ಆಫ್ ಪ್ಲಾನಿಂಗ್, ಲ್ಯಾಕ್ ಆಫ್ ಆರ್ಗನೈಸೇಷನ್, ಲ್ಯಾಕ್ ಆಫ್ ಕಾಮನ್ ಗೋಲ್, ನಾಟ್ ಆರ್ಗನೈಸ್ಡ್ ಸ್ಟ್ರಗಲ್, ಲ್ಯಾಕ್ ಆಫ್ ಸ್ಟ್ರಾಟಜೀಸ್, ಲ್ಯಾಕ್ ಆಫ್ ಎಕ್ಸ್ಪರ್ಟೈಸ್, ಲ್ಯಾಕ್ ಆಫ್ ಸಪೋರ್ಟ್ ಫ್ರಮ್ ಇಂಡಿಯನ್ ರೂಲರ್ಸ್. ಅಂದ್ರೆ ಈ ರೀತಿ ಬರೀ ಲ್ಯಾಕ್ ಆಫ್ ಅಲ್ಲೇ ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು. ವಾಟ್ ಆರ್ ದ ರೀಸನ್ಸ್ ಆರ್ ಕಾಸಸ್ ಫಾರ್ ಫೇಲ್ಯೂರ್ ಆಫ್ 1857 ರಿವೋಲ್ಟ್, ಅಂದ್ರೆ ಫೇಲ್ಯೂರ್ ಅಂತ ಪದ ಬಂದ್ರೆ ಸಾಕು ಆ ಪ್ರಶ್ನೆಯಲ್ಲಿ ನೀವು ಇದೇ ಉತ್ತರವನ್ನು ಬರೆಯೋದ್ರ ಮೂಲಕ ಆರಾಮ 4 ಅಂಕವನ್ನು ನೀವು ತಗೋಬಹುದು. ನೆಕ್ಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ ಅಗೇನ್ ಅಂಡ್ ಅಗೇನ್ ರಿಪೀಟ್ ಆಗ್ತಿರೋದು ಏನಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅಂತ ಕೇಳಿದ್ರು ಒಂದೇ ಉತ್ತರ ಆಗುತ್ತೆ. INA ಇಂಡಿಯನ್ ನ್ಯಾಷನಲ್ ಆರ್ಮಿ, ಇದರ ಒಂದು ಪಾತ್ರ ಕೇಳಿದ್ರು ಸಹ ಒಂದೇ ಉತ್ತರ ಆಗುತ್ತೆ. ಇದು ವೆರಿ ಸಿಂಪಲ್. ನಿಮ್ಮ ಹತ್ರ ಮೋಸ್ಟ್ಲಿ ನೋಟ್ಸ್ ಇರ್ತಾವೆ ಅಂದ್ಕೊಂಡಿದ್ದೀನಿ. ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಓದ್ಕೊಳ್ಳೇಬೇಕು, ಯಾಕಂದ್ರೆ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು ಎಲ್ಲಿ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ. ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಸಂಬಂಧಪಟ್ಟಂತ ಕೇಳಿದ್ರು ಒಂದೇ ಉತ್ತರ, ಇಂಡಿಯನ್ ನ್ಯಾಷನಲ್ ಆರ್ಮಿ ಬಗ್ಗೆ ಕೇಳಿದ್ರು ಒಂದೇ ಉತ್ತರ. ಇದನ್ನ ನೋಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಈಸಿಯಾಗಿ 3 ಮಾರ್ಕ್ಸ್ ಅಥವಾ 4 ಅಂಕ ಬಂದೇ ಬರುತ್ತೆ. ನೆಕ್ಸ್ಟ್ ಈ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಕೇಳುವಂತ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದ್ರೆ ಜವಾಹರಲಾಲ್ ನೆಹರು. ಇಲ್ಲಿ ನೆಹರು ಬಗ್ಗೆ 2-3 ರೀತಿ ಪ್ರಶ್ನೆ ಕೇಳ್ತಾರೆ. ಒಂದು ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ ಆಫ್ ನೆಹರು ಆಸ್ ಎ ಫ್ರೀಡಮ್ ಫೈಟರ್, ದೆನ್ ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ ಆಫ್ ನೆಹರು ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾವ ರೀತಿನಾದ್ರೂ ಪ್ರಶ್ನೆ ಕೇಳ್ರಿ, ನೀವು ಈಸಿಯಾಗಿ ಇವನ್ನ ಬರೀಬಹುದು. ಈ ರೀತಿ ಬರೆದಿದ್ದೆ ಆದ್ರೆ ನಿಮಗೆ 4 ಅಂಕ ಈಸಿಯಾಗಿ ನಿಮಗೆ ಸಿಗುತ್ತೆ. ಹಾಗಾಗಿ ಇದೊಂದನ್ನ ನೋಡ್ಕೊಳ್ಳಿ. ದೆನ್ ವೆರಿ ಇಂಪಾರ್ಟೆಂಟ್ ಅದಪ್ಪ ಅಂದ್ರೆ ನಾನು ನಿಮಗೆ ಹೇಳ್ತಿದ್ದೀನಿ,
ಇತ್ತೀಚೆಗೆ ನಾರಿ ಶಕ್ತಿ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ಓಡ್ತಿದೆ. ಹಾಗಾಗಿ ಈ ಒಂದು ವುಮೆನ್ ಮೀನ್ಸ್ ಮಹಿಳೆಯ ಒಂದು ಡೆವಲಪ್ಮೆಂಟ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಬಟ್ ಆ ಪ್ರಶ್ನೆಯಲ್ಲಿ ವುಮೆನ್ ಅಂತ ಇದ್ರೆ ಸಾಕು, ಇದೇ ಉತ್ತರ ಬರೆದ್ಬಿಟ್ರೆ ಸಾಕು ನೀವು. ಫಾರ್ ಎಕ್ಸಾಂಪಲ್, ವಾಟ್ ಆರ್ ದ ಮೆಜರ್ಸ್ ಟೇಕನ್ ಬೈ ದ ಗವರ್ನಮೆಂಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್, ಅಥವಾ ವುಮೆನ್ ಸಂಬಂಧಪಟ್ಟಂತಪ್ಪ ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಯಾವುದರಲ್ಲಿ ಆಗಿರ್ಬೋದು, ಒಂದು ಮಹಿಳೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಬಂದೇ ಬರುತ್ತೆ. ಆ ಪ್ರಶ್ನೆಗೆ ಈಸಿಯಾಗಿ ನೀವು ಉತ್ತರವನ್ನು ಬರಿಬೋದು. ಈ ಉತ್ತರವನ್ನು ನೀವು ಬರೆದ್ರಪ್ಪ ಅಂದರೆ ನಿಮಗೆ 3 ಅಥವಾ 4 ಮಾರ್ಕ್ಸ್ ಸಿಗುತ್ತೆ. ಅಂದರೆ ವುಮೆನ್ ಅನ್ನೋ ಒಂದು ಪದ ಇತ್ತಪ್ಪ ಅಂದರೆ, ಯಾಕಂದ್ರೆ ಪ್ರಶ್ನೆನ ಟ್ವಿಸ್ಟ್ ಮಾಡ್ತಾರೆ ಸ್ವಲ್ಪ ಇತ್ತೀಚೆಗೆ. ಯಾಕಪ್ಪ ಅಂದರೆ ಅಪ್ಲಿಕೇಶನ್ ಕೇಳಬೇಕು ಅಂತ ಸ್ವಲ್ಪ ನಾರ್ಮ್ಸ್ ಇರೋ ಕಾರಣ ಪ್ರಶ್ನೆನ ಟ್ವಿಸ್ಟ್ ಮಾಡ್ತಾರೆ. ಬಟ್ ಸೋಷಿಯಲ್ ಸೈನ್ಸಲ್ಲಿ ಪ್ರಶ್ನೆನ ಯಾವುದೇ ರೀತಿ ಟ್ವಿಸ್ಟ್ ಮಾಡಲಿ, ಬಟ್ ಉತ್ತರ ಮಾತ್ರ ಒಂದೇ ಇರುತ್ತೆ. ಅಲ್ಲಿ ವುಮೆನ್ ಅಂತ ಬಂತಪ್ಪ ಅಂದರೆ ಈ ರೀತಿ ನೀವು ಬರೆದಿದ್ದೆ ಆದರೆ ನಿಮಗೆ 4 ಅಂಕ ಈಸಿಯಾಗಿ ಸಿಗುತ್ತೆ. ದೆನ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ, ಈ ಚಾಪ್ಟರಲ್ಲಿ ನೀವು 4 ಓದ್ಕೋಬೇಕಾಗತ್ತೆ. ಯಾಕಂದ್ರೆ 4 ಪ್ರಶ್ನೆ ಬರೋದು. ಇಂಡಿಯಾ ಚೀನಾ, ಇಂಡಿಯಾ ರಷ್ಯಾ, ಇಂಡಿಯಾ ಪಾಕಿಸ್ತಾನ, ಇಂಡಿಯಾ ಅಮೇರಿಕಾ, ಈ 4 ಪ್ರಶ್ನೆ ನೀವು ಓದ್ಕೊಂಡಿದ್ದೆ ಆದರೆ ಈಸಿ ನೀವು ಸ್ಕೋರನ್ನು ಮಾಡ್ತೀರಿ. ದೆನ್ ಈ ಒಂದು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆರ್ಗನೈಸ್ಡ್ ವರ್ಕರ್ಸ್ ಆ್ಯಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್, ಈ ಪ್ರಶ್ನೆ ಪದೇ ರಿಪೀಟ್ ಆಗ್ತಿದೆ ನೋಡಿ. ಇದು ಸೊ ಯಾಕಪ್ಪ ಅಂದ್ರೆ ಡಿಫ್ರೆನ್ಸಿಯೇಷನ್ ಅನ್ನ ಕೇಳಬೇಕಾಗುತ್ತೆ. ಯಾವ್ದು 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಅಲ್ಲಿ ಡಿಫ್ರೆನ್ಸಿಯೇಷನ್ ಕೇಳಬೇಕಪ್ಪ ಅಂದ್ರೆ ಆಲ್ಮೋಸ್ಟ್ ಕ್ವಶನ್ ಮೇಕರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶ್ನೆಗೆ ಹೋಗ್ತಾರೆ ಈಸಿಯಾಗಿ. ಯಾಕಂದ್ರೆ ಇದು ಮಕ್ಕಳಿಗೂ ಬರೆಯೋಕೆ ಈಸಿ ಇದೆ. ಹಾಗಾಗಿ ಈ ಪ್ರಶ್ನೆನ ಪದೇ ತೆಗಿತಾರೆ. ಯಾಕಂದ್ರೆ ಒಂದು ಪ್ರಶ್ನೆ ಪತ್ರಿಕೆ ಅಂದಮೇಲೆ ಸ್ವಲ್ಪ ವೇಟೇಜ್ ಕಡಿಮೆ ಇರುವಂತಹ ಪ್ರಶ್ನೆಗಳನ್ನು ಸಹ ಕೇಳ್ತಾರೆ. ಹಾಗಾಗಿ ಇಟ್ ಈಸ್ ವೆರಿ ಈಸಿ ಇದೆ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆರ್ಗನೈಸ್ಡ್ ವರ್ಕರ್ಸ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್, ಇದನ್ನ ನೀವು ಓದ್ಕೊಂಡಿದ್ದೆ ಆದ್ರೆ ನಿಮಗೆ 3 ಅಥವಾ 4 ಮಾರ್ಕ್ಸ್ ಈಸಿಯಾಗಿ ನಿಮಗೆ ಸಿಗ್ತದೆ. ಆಲ್ರೆಡಿ ನಾವು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡಿದ್ದೀವಿ. ದೆನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಅನ್ಟಚಬಿಲಿಟಿ. ಇದೊಂಥರ ಹೆಂಗಪ್ಪ ಅಂದ್ರೆ ನಮ್ಮ ಸೋಷಿಯಲ್ ಸೈನ್ಸ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇದ್ದಂಗಿದೆ. ಇದನ್ನ ಪ್ರಶ್ನೆ ಕೇಳಲೇಬೇಕು, ಅದೊಂಥರ ಫಂಡಮೆಂಟಲ್ ರೈಟ್ ನಮಗಿದು. ಹಾಗಾಗಿ ಅನ್ಟಚಬಿಲಿಟಿ ಅಂತ ಕೇಳಿದ್ರಪ್ಪ ಅಂದ್ರೆ ಇಷ್ಟು ಪಾಯಿಂಟ್ ಅನ್ನ ಬರೀರಪ್ಪ. ಅಲ್ಲಿ ಅನ್ಟಚಬಿಲಿಟಿ ಬಗ್ಗೆ ಲೀಗಲ್ ಮೆಜರ್ಸ್ ಟು ಕಂಟ್ರೋಲ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಅಂತ ಪ್ರಶ್ನೆ ಕೇಳ್ತಾರೆ. ಅಥವಾ ರೈಟ್ ಯುವರ್ ಸಜೆಷನ್ ಫಾರ್ ಕಂಟ್ರೋಲ್ ಆಫ್, ದಟ್ ಮೀನ್ಸ್ ನಿಮ್ಮ ಸಜೆಷನ್ಸ್ ಅನ್ನು ರೈಟ್ ಯುವರ್ ಸಜೆಷನ್ ಟು ಕಂಟ್ರೋಲ್ ದ ಅನ್ಟಚಬಿಲಿಟಿ ಅನ್ನೋ ಬಗ್ಗೆ ಪ್ರಶ್ನೆಯನ್ನು ಸಹ ಕೇಳ್ತಾರೆ. ಒಟ್ಟು ಅನ್ಟಚಬಿಲಿಟಿ ಬಗ್ಗೆ ಯಾವುದೇ ಪ್ರಶ್ನೆನ ಕೇಳಿದ್ರು ಸಹ ಒಂದೇ ಉತ್ತರ. ನೀವು ಈಸಿಯಾಗಿ ಇದನ್ನ ಬರೀಬಹುದು. ಇದನ್ನು ಕಡ್ಡಾಯವಾಗಿ ಓದ್ಕೊಳ್ಳಿ ನೋಡಿ, ಬಂದೇ ಬರುತ್ತೆ ಇದು. ದೆನ್ ಕ್ಲೈಮೇಟ್ ಆಫ್ ಇಂಡಿಯಾದಲ್ಲಿ ಒಂದು ಪ್ರಶ್ನೆಯನ್ನು ಪದೇ ರಿಪೀಟ್ ಮಾಡ್ತಾರೆ. ವೈ ಡಸ್ ಕ್ಲೈಮೇಟ್ ಆಫ್ ಇಂಡಿಯಾ ವೆರಿ ಫ್ರಮ್ ಒನ್ ರೀಸನ್ ಟು ಅನದರ್ ರೀಸನ್? ಇಂಡಿಯನ್ ಕ್ಲೈಮೇಟ್ ಫ್ರಮ್ ವೇರೀಸ್ ಫ್ರಮ್ ರೀಸನ್ ಟು ರೀಸನ್. ಆ ಪ್ರಶ್ನೆನ ಕೇಳ್ತಾರೆ. ಮೆನ್ಷನ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ದ ಕ್ಲೈಮೇಟ್ ಆಫ್ ಇಂಡಿಯಾ. ಇಲ್ಲಿ ಕ್ಲೈಮೇಟ್ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಬಂದರೂ ಈ ಎಲ್ಲ ಫ್ಯಾಕ್ಟರ್ಸು ಒಂದು ಪ್ರದೇಶದ ಕ್ಲೈಮೇಟ್ ಮೇಲೆ ಇನ್ಫ್ಲೂಯೆನ್ಸ್ ಅನ್ನ ಬೀರ್ತವೆ. ಲ್ಯಾಟಿಟ್ಯೂಡ್ ಆಗಿರ್ಬೋದು, ಹೈಟ್ ಫ್ರಮ್ ದ ಸಿ ಆಗಿರ್ಬೋದು, ಡಿಸ್ಟೆನ್ಸ್ ಆಫ್ ಸಿ ಆಗಿರ್ಬೋದು, ಡೈರೆಕ್ಷನ್ ಆಫ್ ವಿಂಡ್ಸ್ ಆಗಿರ್ಬೋದು, ಮೌಂಟೇನ್ ರೇಂಜಸ್, ಓಷನ್ ಕರೆಂಟ್ಸು, ಪೊಸಿಷನ್ನು, ಶೇಪು, ಮಾನ್ಸೂನ್ ವಿಂಡ್ಸ್. ಅಂದರೆ ಮಲ್ಟಿ ಕ್ವಶನ್ಸ್ ಸೇಮ್ ಆನ್ಸರ್. ಅಂದರೆ ಕ್ಲೈಮೇಟ್ ಮೇಲೆ ಈ ಎಲ್ಲ ಅಂಶಗಳು ಪ್ರಭಾವವನ್ನು ಬೀರ್ತವೆ. ಇದನ್ನು ಸಹ 2 or 3 ಮಾರ್ಕ್ಸ್ಗೆ ಕೇಳ್ತಾರೆ, ನೀವು ನೋಡ್ಕೋಬೇಕಾಗುತ್ತೆ. ದೆನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಒಂದೇ ಉತ್ತರ. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ಆಲ್ಮೋಸ್ಟ್ ಹೌ ಡಸ್ ರೂರಲ್ ಡೆವಲಪ್ಮೆಂಟ್ ಹೆಲ್ಪ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಅಂತ ಬಂತಪ್ಪ ಅಂದ್ರೆ ಆ ಪ್ರಶ್ನೆಯಲ್ಲಿ ಇದೇ ಉತ್ತರ ಆಗಿರುತ್ತೆ ನೋಡ್ರಿ. ಅಂದ್ರೆ ಈ ಒಂದು ರೂರಲ್ ಡೆವಲಪ್ಮೆಂಟ್ನ ಪ್ರಾಮುಖ್ಯತೆ ಏನು, ಅಥವಾ ರೂರಲ್ ಡೆವಲಪ್ಮೆಂಟ್ ಹಳ್ಳಿಗಳ ಅಭಿವೃದ್ಧಿಯಲ್ಲಿ ಯಾವ ರೀತಿ ಸಹಕಾರಿಯಾಗುತ್ತೆ, ಹೆಂಗೆ ಪ್ರಶ್ನೆ ಕೇಳಿರಿ ಅವರು. ರೂರಲ್ ಡೆವಲಪ್ಮೆಂಟ್ ಬಂದ್ರೆ ಇದೇ ಉತ್ತರ ಆಗುತ್ತೆ. ಇಟ್ ಈಸ್ ವೆರಿ ಈಸಿ. ನೋಡ್ಕೊಳ್ಳಿ. ಯಾಕಂದ್ರೆ ಈ ಚಾಪ್ಟರ್ ಇದೊಂದೇ ಕೇಳಬೇಕಾಗುತ್ತೆ. ಅದನ್ನ ಬಿಟ್ಟರೆ ವುಮೆನ್ ಕೇಳಬಹುದು. ವುಮೆನ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು. ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಎರಡು. ಒಂದು ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್, ಇನ್ನೊಂದು ರೋಲ್ ಆಫ್ ವುಮೆನ್ ಇನ್ ರೂರಲ್ ಡೆವಲಪ್ಮೆಂಟ್. ನಿಮಗೆ ವುಮೆನ್ ಬಗ್ಗೆ ಗೊತ್ತಾಗಿದೆ. ರೂರಲ್ ಡೆವಲಪ್ಮೆಂಟ್ ಇದನ್ನು ಓದ್ಕೊಂಡಿದ್ದೆ ಆದರೆ ನಿಮಗೆ 4 ಅಥವಾ 3 ಅಂಕಗಳು ಈಸಿಯಾಗಿ ಬರುತ್ತೆ. ದೆನ್ ಇಲ್ಲಿ ಸ್ವಲ್ಪ ಪರ್ಸನ್ಸ್ ಬಗ್ಗೆ ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳಬಹುದಪ್ಪ ಅಂದ್ರೆ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಮಾರ್ತಾಂಡ ವರ್ಮನ್ ಬಗ್ಗೆ ಕೇಳ್ತಾರೆ, ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಕೃಷ್ಣದೇವರಾಜ ಒಡೆಯರ್ 4th, ಇವ್ರ ಬಗ್ಗೆನೂ ಸಹ ಡೈರೆಕ್ಟ್ ಕ್ವಶನ್ ಅನ್ನ ಕೇಳ್ತಾರೆ ಪರ್ಸನ್ಸ್ ಅಂತ ತೆಗೆದಾಗ. ಯಾಕಂದ್ರೆ ಪರ್ಸನ್ಸ್ ಬಗ್ಗೆನೂ ಸಹ ಪ್ರಶ್ನೆನ ಕೇಳಲೇಬೇಕಾಗುತ್ತೆ. ಹಾಗೆ ಇವ್ರಿಬ್ರ ಬಗ್ಗೆ ಡೈರೆಕ್ಟ್ ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ, ನೀವು ಓದ್ಕೋಬೇಕಾಗುತ್ತೆ. ದೆನ್ ಆಲ್ಮೋಸ್ಟ್ ಸಾಯಿಲ್ ಕನ್ಸರ್ವೇಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಇದನ್ನು 3 ಮಾರ್ಕ್ಸ್ ಕೇಳಲೇಬೇಕು, ಕೇಳ್ತಾರೆ. ಲೀಸ್ಟ್ ಔಟ್ ದ ಮೆಥಡ್ಸ್ ಆಫ್ ಸಾಯಿಲ್ ಕನ್ಸರ್ವೇಷನ್ ಅಂತ ಕೇಳ್ತಾರೆ. ಇವಷ್ಟು ಪಾಯಿಂಟ್ಸ್ ಅನ್ನು ನೀವು ನೋಡ್ಕೋಬೇಕಾಗುತ್ತೆ. ದೆನ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಇದನ್ನ ನೀವು ನೋಡ್ಕೋಬೇಕಾಗುತ್ತೆ. ದೆನ್ ವೆರಿ ಇಂಪಾರ್ಟೆಂಟ್, ನಮಗೆ 5 ಮಾರ್ಕ್ಸ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಮ್ಯಾಪಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಮ್ಯಾಪಲ್ಲಿ ಬರುತ್ತೆ. ಮ್ಯಾಪನ್ನು ನೀವು ನೋಡ್ಕೋಬೇಕಾಗುತ್ತೆ. 5 ಮಾರ್ಕ್ಸ್ ಬರುತ್ತೆ. ಒಂದು ಮ್ಯಾಪನ್ನು ಬರೆಯೋದನ್ನು ಕಲ್ತ್ಕೋಬೇಕು ನೀಟಾಗಿ ನೀವು. ಮತ್ತು ಪ್ಲೇಸಸ್ ಅನ್ನು ಗುರುತಿಸಿದೆ ಆದರೆ ನಿಮ್ಗೆ ಈಸಿಯಾಗಿ 5 ಮಾರ್ಕ್ಸ್ ಬರ್ತವೆ. ಇಲ್ಲಿ ಆಲ್ಮೋಸ್ಟ್
K2 ಅದು ಫಸ್ಟ್ ಚಾಪ್ಟರಲ್ಲಿ ಇವನ್ನೆಲ್ಲ ಕೇಳ್ತಾರೆ. K2 ಇಲ್ಲಿ ಬರುತ್ತೆ. ಇದು ಯಾವುದು ಟ್ರಾಪಿಕ್ ಆಫ್ ಕ್ಯಾನ್ಸರ್ 23 ಅಂಡ್ ಆಫ್ ನಾರ್ತ್ ಲ್ಯಾಟಿಟ್ಯೂಡು ಕೇಳ್ತಾರೆ. ವಿಶಾಖಪಟ್ಟಣಂ, ಚೆನ್ನೈ, ನೀಲಗಿರಿ, ಬೆಂಗಳೂರು, ಭದ್ರಾವತಿ, ಮ್ಯಾಂಗ್ಳೂರು, ಬಾಂಬೆ ಹೊರ ಆಗಬೇಕು. ದಿಗ್ಬಾ ಇಲ್ಲಿ ಬರುತ್ತೆ. ಸೊ ದೆನ್ ಮೌಂಟ್ ಗುರುಶಿಖರ್ ಅರಾವಳಿ ಇದನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಆಲ್ಮೋಸ್ಟ್ ಕೊಂಕಣವನ್ನು ಕೇಳ್ತಾರೆ. ಕೊಂಕಣವನ್ನು ಇಲ್ಲಿ ಹಾಕ್ಬೇಡಿ, ನೀವು ಒಳಗೆ ಹಾಕಿ, ಇಲ್ಲಿ ಹಾಕಿ. ಕೊಂಕಣವನ್ನು ಇದು ಹೊರಗಿದೆ, ಮ್ಯಾಪ್ ಹೊರಗಿದೆ, ಬಟ್ ಅದು ಸರಿಯಲ್ಲ. ಮ್ಯಾಪ್ ಒಳಗೆ ಬರಬೇಕಾಗತ್ತೆ. ಕೊಂಕಣ ಅಂದರೆ ಕರಾವಳಿ ಅಂತ ಕೇಳ್ತಾರೆ. ಈ ಮ್ಯಾಪ್ ಒಳಗಡೆ ನೀವು ಬಾರ್ಡರ್ ಟಚ್ ಆಗೋ ರೀತಿಯಲ್ಲಿ ನೀವು ಹಾಕೋಬೇಕಾಗತ್ತೆ. ಯಾಕಪ್ಪ ಅಂದರೆ ಕರಾವಳಿ ಅಂದರೆ ಒಂದು ಸಮುದ್ರದ ತೀರ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಸೊ ಹಾಗಾಗಿ ಈ ಒಂದು ಮ್ಯಾಪ್ ಟಚ್ ಒಳಗೆ ನೀವು ಹಾಕೋಬೇಕಾಗತ್ತೆ. ಇದು ವೆಸ್ಟರ್ನ್ ಕೋಸ್ಟ್ ಲೈನು, ಇದು ಈಸ್ಟರ್ನ್ ಕೋಸ್ಟ್ ಲೈನು. ವೆಸ್ಟರ್ನ್ ಕೋಸ್ಟ್ಲನ್ನು ಡಿಫ್ರೆಂಟಾಗಿ ಕರೀತಾರೆ. ಆಲ್ಮೋಸ್ಟ್ ಕೊಂಕಣ್ ಕೋಸ್ಟ್ ಅಂತ ಮಹಾರಾಷ್ಟ್ರದಲ್ಲಿ ಕರೀತಾರೆ, ಕರಾವಳಿ ಅಂತ ಕರ್ನಾಟಕದಲ್ಲಿ ಕರೀತಾರೆ, ಮಲಬಾರ್ ಅಂತ ಕೇರಳದಲ್ಲಿ ಕರೀತಾರೆ, ಕೋರಮಂಡಲ ಅಂತ ತಮಿಳುನಾಡಲ್ಲಿ ಕರೀತಾರೆ, ಉತ್ಕಲ್ ಅಂತ ಹೇಳ್ಬಿಟ್ಟು ಈ ಒಂದು ಒರಿಸ್ಸಾದಲ್ಲಿ ಕರೀತಾರೆ. ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ದೆನ್ ಏರ್ಪೋರ್ಟ್ ಬಗ್ಗೆ ನಿಮ್ಮ ಪುಸ್ತಕದಲ್ಲಿದೆ. ಏರ್ಪೋರ್ಟ್ ಬಗ್ಗೆ ಒಂದು ಕೇಳ್ತಾರೆ, ನೋಡ್ಕೊಳ್ಳಿ. ದೆನ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸ್ ಅಂತ ಕೇಳ್ತಾರೆ. ವೆಸ್ಟರ್ನ್ ಘಾಟ್ಸ್ ನೋಡಿ, ಇಲ್ಲಿಂದ ನೀಲಗಿರಿ ಬೆಟ್ಟವರು ಕಂಟಿನ್ಯೂಸ್ ಆಗಿ ಬರಬೇಕು, ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು ಏನಲ್ಲ. ಯಾಕಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸ್ ಆರ್ ಕಂಟಿನ್ಯೂಸ್ ಅಂತಿದೆ. ದೆನ್ ಈಸ್ಟರ್ನ್ ಘಾಟ್ಸ್ ಅನ್ನು ಗುರುತು ಮಾಡಬೇಕಾದ್ರೆ ನೀವು ನೀಲಗಿರಿಯಿಂದ ತಗೋಬೇಕು, ಅಲ್ಲಲ್ಲಿ ಕಟ್ ಮಾಡ್ಕೊಂಡು ಬರೀಬೇಕಾಗತ್ತೆ. ಅಲ್ಲಲ್ಲಿ ಕಟ್ ಮಾಡ್ಬೇಕು, ಯಾಕಪ್ಪ ಅಂದರೆ ಈಸ್ಟರ್ನ್ ಘಾಟ್ಸ್ ಆರ್ ನಾಟ್ ಕಂಟಿನ್ಯೂಸ್. ಅದ್ರ ಬಗ್ಗೆ ನೀವು ಗಮನವನ್ನು ಕೊಡಿ. ರಿವರ್ಸ್ ಬಗ್ಗೆ ಕೇಳ್ತಾರೆ. ಒಂದು ರಿವರ್ ಗಂಗಾ ಅಂತ ಕೇಳಿದ್ರೆ ಇಲ್ಲ ಹಾಕಿ, ರಿವರ್ ನರ್ಮದಾ ಇಲ್ಲ ಹಾಕಿ, ಗೋದಾವರಿನ ಇಲ್ಲ ಹಾಕಿ, ಕಾವೇರಿ ಕೇಳಿದ್ರೆ ಇಲ್ಲ ಹಾಕೊಂಡು ಹೋಗಿ, ಕಾವೇರಿ ಕೇಳಿದ್ರೆ ಇಲ್ಲಿ ಹಾಕಿದ್ರೆ ಆಗುತ್ತೆ. ವೆರಿ ಈಸಿ, ನೀವು ಮಾರ್ಕ್ಸನ್ನು ತೆಗಿಬೋದು. ಮೌಂಟ್ ಎವರೆಸ್ಟ್ ಕೇಳಲ್ಲ, ನೋಡ್ಕೊಳ್ಳಿ ಅಷ್ಟೇ, ಟಿಬೆಟಲ್ಲಿ ಬರುತ್ತೆ. ದೆನ್ ಇಲ್ಲಿ 1 ಮಾರ್ಕ್ಸಿಗೆ ಏನು ಕೇಳ್ತಾರಪ್ಪ ಅಂದರೆ ಸಾರಾ ಆಫ್ ಬಿಹಾರ ಕೋಸಿ, ಸಾರಾ ಆಫ್ ಬೆಂಗಾಳ ದಾಮೋದರ್, ಸಾರಾ ಆಫ್ ಒಡಿಸ್ಸಾ ಮಹಾನದಿ. ದೆನ್ ಡೇಟ್ಸ್ ಅನ್ನ ಕೇಳ್ತಾರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಯಾವಾಗಪ್ಪ ಅಂದರೆ 10th ಡಿಸೆಂಬರ್ 1948, ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಡೇ 15th ಮಾರ್ಚ್. ಇಷ್ಟು ಇಂಪಾರ್ಟೆಂಟ್ ಅಂದರೆ ಇವೆಲ್ಲ 1 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಳ್ಳಿ ಅಷ್ಟೇ ನೀವು. ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ 3 and 4 ಮಾರ್ಕ್ಸಿಗೆ ಆ ಒಂದು ಪ್ರಶ್ನೆಗಳನ್ನು ನೀವು ನೋಡ್ಕೊಂಡಿದ್ದೆ ಆದರೆ ನಿಮಗೆ ನಾಳಿನ ಒಂದು ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.